ಎಲ್ಲರಿಗೂ ನಮಸ್ಕಾರ. ಬಿಸ್ ಕುಕ್ಕರ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪೆ. ವೀಕ್ಷಕರೇ, ಗ್ಯಾಸ್ಟ್ರಿಕ್ ಹೆಚ್ಚಾದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರುತ್ತಾ? ಇದರ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ? ಗ್ಯಾಸ್ಟ್ರಿಕ್ ಇಷ್ಟು ದೊಡ್ಡ ಅಪಾಯವನ್ನ ತರುತ್ತಾ? ಹಾಗಾದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರದ ಹಾಗೆ ತಡೆಯೋದು ಹೇಗೆ? ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇದೆ ಅಂತ ಕಂಡು ಹಿಡಿಯೋದು ಹೇಗೆ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಡಾಕ್ಟರ್ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಕೆಲವೊಮ್ಮೆ ಏನು ಲಕ್ಷಣಗಳಿರಲ್ಲ, ಜಸ್ಟ್ ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಬರ್ತಾರೆ. ಅದು ಸಾಮಾನ್ಯವಾಗಿ ಫಸ್ಟ್ ಸಿಂಪ್ಟಮ್. ಅಂದರೆ ನಮಗೆ ಸಡನ್ಲಿ ಏನಾಗುತ್ತೆ, ಎದೆ ಉರಿ, ಹೊಟ್ಟೆ ಉರಿ, ಆಮೇಲೆ ತಿಂದ ಕೂಡಲೇ ಸ್ವಲ್ಪ ಆಹಾರ ಹೊಟ್ಟೆ ಫುಲ್ ಆದಂಗೆ ಆಗೋದು, ಆಮೇಲೆ ಕೆಲವರಿಗೆ ಏನು ತಿಂದ್ರೂ 1 hour 2 hours ವಾಂತಿ ಆಗೋಕ್ಕೆ ಶುರುವಾಗುತ್ತೆ. ಕೊನೆಯದಾಗಿ ವೆಯ್ಟ್ ಕಡಿಮೆ ಆಗುತ್ತೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮೇನ್ ಕಾರಣ ನಮ್ಮ ಆಹಾರ ಪದ್ಧತಿ, ಇನ್ನು ಕೆಲವೊಂದು ಹ್ಯಾಬಿಟ್ಸ್. ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಲಕ್ಷಣಗಳೇನು ಅನ್ನೋದನ್ನ ನಾನು ಮೊದಲಿಗೆ ತಿಳಿಸ್ಕೊಡ್ತೇನೆ. ಡಾಕ್ಟರ್ ಹೇಳಿದ ಹಾಗೆ ನಿಮ್ಗೆ ಯಾವಾಗ್ಲೂ ಗ್ಯಾಸ್ಟ್ರಿಕ್ ತರ ಆಗ್ತಾ ಇದೆ ಅಂದ್ರೆ ಇದು ಎಚ್ಚರಿಕೆಯ ಗಂಟೆ ಅಂತ ಅರ್ಥ. ನಂತರ ಎದೆ ಉರಿ, ಹೊಟ್ಟೆ ಉರಿ, ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಫುಲ್ ಆದ ಹಾಗಾಗೋದು, ಕೆಲವರಿಗೆ ಏನೇ ತಿಂದ್ರು 1 ಗಂಟೆ 2 ಗಂಟೆಲಿ ವಾಂತಿ ಆಗೋದಕ್ಕೆ ಶುರುವಾಗುತ್ತೆ. ಕೊನೆಯದಾಗಿ ನಿಮ್ಮ ತೂಕ ಅಂದ್ರೆ ವೇಟ್ ಕೂಡ ಕಡಿಮೆ ಆಗುತ್ತೆ. ನಾವಾಗ ವೇಟ್ ಕಡಿಮೆ ಮಾಡೋದು ಬೇರೆ, ಅದಾಗೆ ವೇಟ್ ಕಡಿಮೆ ಆಗ್ತಾ ಇದೆ ಅಂದ್ರೆ ವೀಕ್ಷಕರೇ, ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಇದ್ದಕ್ಕಿದ್ದ ಹಾಗೆ ವೇಟ್ ಕಡಿಮೆ ಆಗೋದು ಕೂಡ ಒನ್ ಆಫ್ ದಿ ಕ್ಯಾನ್ಸರ್ನ ಲಕ್ಷಣ. ಹೀಗಾಗಿ ಈ ಲಕ್ಷಣವನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಸಡನ್ಲಿ ನಮ್ಮ ವೇಟ್ ಕಡಿಮೆ ಆಗ್ತಾ ಇದೆ, ಊಟ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೆ ನೀವು ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ತಕ್ಷಣ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ದಯವಿಟ್ಟು ಕಂಪ್ಲೀಟ್ ಆಗಿ ಚೆಕ್ ಮಾಡಿಸ್ಕೊಳ್ಳಿ. ಇದರ ಜೊತೆಗೆ ಕರಿ ಬಣ್ಣದ ಲೆಟ್ರಿನ್ ಹೋಗ್ತಾ ಇದೆ ಅಂದ್ರೆ ನೀವು ಎಚ್ಚೆತ್ಕೊಳ್ಳೇಬೇಕು. ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಲಕ್ಷಣಗಳು ಏನು ಅನ್ನೋದನ್ನ ನೋಡಿದ್ವಿ. ಈಗ ಈ ಕ್ಯಾನ್ಸರ್ ಯಾಕೆ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನ ತಿಳಿದುಕೊಳ್ಳುವುದು ತುಂಬಾನೇ ಇಲ್ಲಿ ಮುಖ್ಯವಾಗುತ್ತೆ. ಮೊದಲನೇದು, ನಾನು ಆಗ್ಲೇ ಹೇಳಿದ ಹಾಗೆ ಕೆಲವೊಂದು ಹ್ಯಾಬಿಟ್ಸ್ ಅಂದ್ರೆ ಸ್ಮೋಕಿಂಗ್ ಹಾಗೂ ಆಲ್ಕೋಹಾಲ್ ಸೇವನೆ, ತಂಬಾಕು ಸೇವನೆಯಿಂದ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರುತ್ತೆ. ಎರಡನೇದು, ಈ ಫ್ರೈಡ್ ಫುಡ್ ಇದೆಯಲ್ಲ, ಅದು ತುಂಬಾನೇ ಡೇಂಜರ್. ಅದರಲ್ಲೂ ಹೊರಗಡೆ ಫ್ರೈಡ್ ಫುಡ್ ತಿನ್ನೋದು ತುಂಬಾನೇ ಡೇಂಜರ್. ಈ ರೆಡ್ ಮೀಟ್, ಮಟನ್ ತುಂಬಾನೇ ತಿನ್ನೋದು ಒಳ್ಳೆಯದಲ್ಲ. ಇದರಿಂದ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರ್ಬೋದು ಅಂತಾರೆ ಡಾಕ್ಟರ್. ಹೀಗಾಗಿ ನೀವು ಹುಷಾರಾಗಿರ್ಬೇಕು. ಇಲ್ಲಿ ಕ್ವಾಂಟಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಿತಿಯಾಗಿ ಬಳಸಿದ್ರೆ ಏನೂ ಆಗೋದಿಲ್ಲ, ಆದರೆ ಓವರ್ ಆಗಿ ಬಳಸೋ ಹಾಗಿಲ್ಲ. ಹೀಗಾಗಿ ಓವರ್ ಆಗಿ ಮಟನ್ ತಿನ್ನೋರು ಸ್ವಲ್ಪ ಈ ಕಡೆ ಗಮನ ಕೊಡಲೇಬೇಕು. ವೀಕ್ಷಕರೇ, ನಾನು ಎಲ್ಲಾ ವಿಡಿಯೋದಲ್ಲೂ ಆಲ್ಮೋಸ್ಟ್ ಹೇಳ್ತಾ ಇರ್ತೀನಿ, ನಾವು ಎಂಥ ಆಹಾರವನ್ನ ಇಲ್ಲಿ ಸೇವಿಸ್ತಾ ಇದ್ದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಕಳಪೆ ಆಹಾರಗಳೇ ಇಂಥ ಮಹಾಮಾರಿ ರೋಗವನ್ನ ಹುಟ್ಟು ಹಾಕೋದು. ಹೀಗಾಗಿ ನಿಮ್ಮ ಆಹಾರ ಪದ್ಧತಿಯನ್ನ ಆದಷ್ಟು ಬೇಗ ಚೇಂಜ್ ಮಾಡಿಕೊಳ್ಳಿ. ಹೆಲ್ದಿ ಆಹಾರ ಪದ್ಧತಿಯನ್ನ ರೂಢಿಸ್ಕೊಳ್ಳಿ. ಇನ್ನು ನಿಮ್ಮ ಹ್ಯಾಬಿಟ್ಸ್ ಲಿಮಿಟಲ್ಲಿ ಇರಲಿ. ನಿಮ್ಮ ಹ್ಯಾಬಿಟ್ನಿಂದ ಆರೋಗ್ಯ ಕೆಡುತ್ತೆ. ನಿಮ್ಮ ಕೆಲವೊಂದು ಹ್ಯಾಬಿಟ್ನಿಂದ ಆರೋಗ್ಯ ಕೆಡುತ್ತೆ ಅಂದ್ರೆ ಏನಕ್ಕೆ ಮಾಡೋದಕ್ಕೆ ಹೋಗ್ತೀರಾ? ಬಿಟ್ಬಿಡಿ ಅಲ್ಲ ಅದನ್ನ. ಇನ್ನು ಎದ್ದ ಕೂಡಲೇ ಬೆಚ್ಚನೆ ನೀರು ಕುಡಿಯೋದನ್ನ ಮರಿಬೇಡಿ. ಬ್ರೇಕ್ಫಾಸ್ಟ್ಗೂ ಲಂಚ್ಗೂ 5-6 ಗಂಟೆ ಗ್ಯಾಪ್ ಇರಲಿ. ರಾತ್ರಿ ಆದಷ್ಟು ಹಣ್ಣು ತರಕಾರಿಗಳನ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡಲೇಬೇಕು. ತಂಬಾಕು ತಿನ್ನೋದು, ಸಿಗರೇಟ್, ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ತಕ್ಷಣ ಇವತ್ತೇ ಬಿಟ್ಬಿಡ್ಬೇಕು. ನೋಡಿದ್ರಲ್ಲ, ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಯಾಕಾಗಿ ಬರುತ್ತೆ, ಇದರ ಲಕ್ಷಣಗಳೇನಿರುತ್ತೆ, ಇದು ಬರದ ಹಾಗೆ ಅದನ್ನ ತಡೆಗಟ್ಟೋದು ಹೇಗೆ ಅನ್ನೋದನ್ನ. ವೀಕ್ಷಕರೇ, ನಿಮ್ಮ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಿ. ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಆರೋಗ್ಯ ಚೆನ್ನಾಗಿದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಪದೇ ಹೇಳ್ತಾ ಇದ್ದೀನಿ, ಆರೋಗ್ಯವೇ ಭಾಗ್ಯ ಅನ್ನೋದು ನೆನ್ಪಿರ್ಲಿ ನಿಮ್ಗೆ. ವೀಕ್ಷಕರೇ, ಇದು ತುಂಬಾನೇ ಯೂಸ್ಫುಲ್ ಆದಂತಹ ವಿಡಿಯೋ, ಅವೇರ್ನೆಸ್ ಮೂಡಿಸುವಂತಹ ವಿಡಿಯೋ. ಹೀಗಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಮಸ್ಕಾರ.